ನಮಸ್ಕಾರ ಸ್ನೇಹಿತರೆ. ನೀವು ಕೂಡ 7 ಜನರ ಫ್ಯಾಮಿಲಿ ಜೊತೆಗೆ ಒಂದೇ ಗಾಡಿಯಲ್ಲಿ ಅಡ್ಜಸ್ಟ್ ಆಗುವ ಕನಸು ಕಾಣುತ್ತಿದ್ರೆ ಮತ್ತು ಗೂಗಲ್ನಲ್ಲಿ ಬೆಸ್ಟ್ 7 ಸೀಟರ್ ಕಾರ್ ಸರ್ಚ್ ಮಾಡುತ್ತಾ ಕನ್ಫ್ಯೂಸ್ ಆಗಿದ್ರೆ, ಕೆಲವೊಮ್ಮೆ MPV ಕಾಣಿಸುತ್ತದೆ, ಕೆಲವೊಮ್ಮೆ SUV, ಇನ್ನು ಕೆಲವೊಮ್ಮೆ ಬೆಲೆ ನೋಡಿ ಬೆವರು ಬರುತ್ತಿದೆ ಅಂದರೆ, ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗಾಗಿಯೇ ಇದೆ. ಯಾಕೆಂದ್ರೆ ಈ ವಿಡಿಯೋದಲ್ಲಿ ನಾವು ಮಾತನಾಡಲಿದ್ದೇವೆ 2026ರ ಟಾಪ್ 6 ಬೆಸ್ಟ್ 7 ಸೀಟರ್ ಕಾರ್ಸ್ ಇನ್ ಇಂಡಿಯಾ ಬಗ್ಗೆ. ಮತ್ತು ಈ ಲಿಸ್ಟನ್ನು ನಾವು ಗಾಳಿಯಲ್ಲಿ ಗುಂಡು ಹೊಡೆದು ಮಾಡಿಲ್ಲ, ಬದಲಾಗಿ ಪ್ರಾಪರ್ ರಿಸರ್ಚ್, ರಿಯಲ್ ಓನರ್ಸ್ಗಳ ಫೀಡ್ಬ್ಯಾಕ್ ಮತ್ತು ಈ ಗಾಡಿ ಮನೆಯಲ್ಲಿ ನಡೆಯುತ್ತದೋ ಇಲ್ಲವೋ ಎನ್ನುವ ಟೆಸ್ಟ್ ಮಾಡಿದ ನಂತರ ತಯಾರು ಮಾಡಿದ್ದೇವೆ. ಒಂದು ಮುಖ್ಯವಾದ ಎಚ್ಚರಿಕೆ, ಲಿಸ್ಟ್ನಲ್ಲಿ ನಂಬರ್ 3 ಇದೆಯಲ್ಲ, ಆ ಗಾಡಿಯನ್ನು ಅಪ್ಪಿತಪ್ಪಿಯೂ ಹಗುರವಾಗಿ ಪರಿಗಣಿಸಬೇಡಿ. ಇನ್ನು ನಂಬರ್ 1ನಲ್ಲಿ ಯಾವ ಕಾರಿದೆ ಎಂದ್ರೆ, ಅದನ್ನು ನೋಡಿ ಅರ್ಧ ಇಂಡಿಯಾ ಹೇಳುತ್ತೆ, ಅರೆ ಹೌದು, ಇದನ್ನೇ ಅಲ್ವಾ ತಗೋಬೇಕಾಗಿದ್ದು ಎಂದು. ಸ್ನೇಹಿತರೆ, ಒಂದು ಸಣ್ಣ ರಿಕ್ವೆಸ್ಟ್, ನೀವು ನಿಜವಾಗಿಯೂ ಒಂದು ಪರ್ಫೆಕ್ಟ್ 7 ಸೀಟರ್ ಆಯ್ಕೆ ಮಾಡಿಕೊಳ್ಳಲು ಬಯಸಿದ್ರೆ ವಿಡಿಯೋವನ್ನು ಎಂಡ್ವರೆಗೂ ಖಂಡಿತ ನೋಡಿ. ಯಾಕೆಂದ್ರೆ ಆರಂಭದಲ್ಲಿ ಮಜಾ ಇರುತ್ತದೆ ಮತ್ತು ಕೊನೆಯಲ್ಲಿ ನಿಮ್ಮ ನಿರ್ಧಾರ ತಾನಾಗಿಯೇ ಕ್ಲಿಯರ್ ಆಗಿ ಬಿಡುತ್ತದೆ. ಹಾಗಾದರೆ ಬನ್ನಿ, ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಮತ್ತು ಶುರು ಮಾಡೋಣ ಇವತ್ತಿನ ಈ ಫುಲ್ ಪೈಸಾ ವಸೂಲ್ 7 ಸೀಟರ್ ಸ್ಪೆಷಲ್ ವಿಡಿಯೋ. ಲಿಸ್ಟ್ನಲ್ಲಿ ನಂಬರ್ 6ಗೆ ಬರುವುದು ಟಾಟಾ ಮೋಟಾರ್ಸ್ನ ಸಫಾರಿ. ಮತ್ತು ಸ್ನೇಹಿತರೆ, ಈ ಕಾರನ್ನು ನೋಡಿ ದಾರಿಯಲ್ಲಿ ಹೋಗುವ ಜನರಲ್ಲ, ಬದಲಾಗಿ ದಾರಿ ತಾನಾಗಿಯೇ ರೆಸ್ಪೆಕ್ಟ್ ನೀಡುತ್ತದೆ. ಸಫಾರಿ ಲ್ಯಾಂಡ್ ರೋವರ್ನ ಪ್ಲಾಟ್ಫಾರ್ಮ್ ಮೇಲೆ ಮಾಡಲ್ಪಟ್ಟಿದೆ ಮತ್ತು ಇದೇ ಕಾರಣಕ್ಕೆ ಇದರ ರೋಡ್ ಪ್ರೆಸೆನ್ಸ್ ಹೇಗಿದೆ ಅಂದ್ರೆ, ಸಿಗ್ನಲ್ನಲ್ಲಿ ನಿಂತಿದ್ರೆ ಪಕ್ಕದ ಗಾಡಿಗಳು ತಾನಾಗಿಯೇ ಸೈಡ್ ಆಗ್ಬಿಡುತ್ತವೆ. ಸಫಾರಿ ಒಳಗೆ ಕೂರುತ್ತಿದ್ದಂತೆಯೇ ಟಾಟಾ ಇಲ್ಲಿ ಆವರೇಜ್ ಎನ್ನುವ ಪದವನ್ನೇ ಬಳಸಿಲ್ಲ ಎನ್ನುವ ಫೀಲ್ ಬರುತ್ತದೆ. ಇಂಟೀರಿಯರ್ ಸ್ಟೈಲಿಶ್ ಆಗಿದೆ, ಪ್ರೀಮಿಯಂ ಆಗಿದೆ ಮತ್ತು ಓವರಾಲ್ ವೈಬ್ ಒಂದು ಪ್ರಾಪರ್ ಬಿಗ್ SUV ತರಹ ಇದೆ. ಜೊತೆಗೆ ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯ ಎಂದರೆ, ಇದರಲ್ಲಿ ಟಾಟಾದ್ದಲ್ಲ, ಬದಲಾಗಿ ಫಿಯಟ್ನ ಪ್ರೂವನ್ ಡೀಸೆಲ್ ಇಂಜಿನ್ ನೀಡಲಾಗಿದೆ. ಹೌದು, ಯಾವ ಇಂಜಿನ್ ಮೇಲೆ ವರ್ಷಗಳಿಂದ ಭರವಸೆ ಇದೆಯೋ ಅದೇ ಇಂಜಿನ್. ಟಾಟಾ ಈಗ ಇದರ ಅಪ್ಗ್ರೇಡ್ ರೈಟ್ಸ್ ಕೂಡ ತನ್ನ ಬಳಿ ಇಟ್ಕೊಂಡಿದೆ, ಹಾಗಾಗಿ ಫ್ಯೂಚರ್ ಕೂಡ ಸೇಫ್ ಆಗಿದೆ. ಇಂಜಿನ್ ಬಗ್ಗೆ ಹೇಳುವುದಾದ್ರೆ, ಇದರಲ್ಲಿ 2 ಲೀಟರ್ ಡೀಸೆಲ್ ಇಂಜಿನ್ ಸಿಗುತ್ತದೆ. ಇದು ಸುಮಾರು 167 BHP ಪವರ್ ಮತ್ತು 350 ನ್ಯೂಟನ್ ಮೀಟರ್ ಟಾರ್ಕ್ ಜನರೇಟ್ ಮಾಡುತ್ತದೆ. ಅಂದ್ರೆ ಈ ಗಾಡಿಯನ್ನು ನಿಧಾನವಾಗಿ ಓಡಿಸಿದರೂ ರಾಯಲ್ ಆಗಿ ಕಾಣುತ್ತದೆ ಮತ್ತು ಓವರ್ಟೇಕಿಂಗ್ ಮಾಡಬೇಕೆಂದರೆ ಇಂಜಿನ್ ಹೇಳುತ್ತದೆ, ಆಗುತ್ತೆ ಬಿಡಿ ಎಂದು. ಈಗ ಪ್ರೈಸಿಂಗ್ ವಿಷಯಕ್ಕೆ ಬರೋಣ, ಯಾಕೆಂದ್ರೆ ಸಫಾರಿ ಹೃದಯಕ್ಕಿಂತ ಮೊದಲು ಜೇಬಿನ ಜೊತೆ ಮಾತನಾಡುತ್ತದೆ. ಕರೆಂಟ್ ಮಾರ್ಕೆಟ್ನಲ್ಲಿ ಇದರ ಎಕ್ಸ್ ಶೋರೂಮ್ ಪ್ರೈಸ್ ಸುಮಾರು 15.5 ಲಕ್ಷದಿಂದ ಶುರುವಾಗಿ ಸುಮಾರು 27 ಲಕ್ಷದವರೆಗೆ ಹೋಗುತ್ತದೆ. ಬಜೆಟ್ ದೊಡ್ಡದಿದೆ, ಆದರೆ ಸೈಜ್, ಪ್ರೆಸೆನ್ಸ್ ಮತ್ತು ಸೇಫ್ಟಿ ಕೂಡ ಅದೇ ಲೆವೆಲ್ನಲ್ಲಿ ಸಿಗುತ್ತದೆ. ಸೇಫ್ಟಿ ವಿಷಯಕ್ಕೆ ಬಂದ್ರೆ, ಇಲ್ಲಿ ಸಫಾರಿ ಪೂರ್ತಿ ಕಾನ್ಫಿಡೆನ್ಸ್ನಿಂದ ನಿಂತಿದೆ. ಫುಲ್ 5 ಸ್ಟಾರ್ ಸೇಫ್ಟಿ ರೇಟಿಂಗ್, ಸಾಲಿಡ್ ಬಿಲ್ಡ್ ಕ್ವಾಲಿಟಿ ಮತ್ತು ಹೆವಿ ಫೀಲ್. ಇದೇ ಕಾರಣಕ್ಕೆ ಜನರು ಇಂದಿಗೂ ಇದನ್ನು ಅಸಲಿ SUV ಎನ್ನುತ್ತಾರೆ. ಫೀಚರ್ಸ್ ಕೂಡ ಯಾವುದರಲ್ಲೂ ಕಡಿಮೆ ಇಲ್ಲ. ಪ್ಯಾನರಾಮಿಕ್ ಸನ್ರೂಫ್, ಕನೆಕ್ಟೆಡ್ ಲೈಟಿಂಗ್, ಪ್ರೀಮಿಯಂ ಇಂಟೀರಿಯರ್ಸ್ ಎಲ್ಲವೂ ಹೇಗಿದೆ ಅಂದ್ರೆ, ಕೂರುತ್ತಿದ್ದಂತೆಯೇ ಹಣ ಸರಿಯಾದ ಕಡೆ ಇನ್ವೆಸ್ಟ್ ಆಗಿದೆ ಎಂದು ಅನಿಸುತ್ತದೆ. ಈಗ ಸ್ವಲ್ಪ ಆನೆಸ್ಟ್ ಸೆಕ್ಷನ್ ಕೂಡ ಅಗತ್ಯವಿದೆ. ಸಫಾರಿಯಲ್ಲಿ ಪೆಟ್ರೋಲ್ ಇಂಜಿನ್ ಆಪ್ಷನ್ ಸಿಗುವುದಿಲ್ಲ. ಇದು ಕೆಲವು ಬಯರ್ಸ್ಗಳಿಗೆ ಡಿಸಪಾಯಿಂಟ್ಮೆಂಟ್ ಆಗಿರಬಹುದು. ಟಾಟಾದ ಆಫ್ಟರ್ ಸೇಲ್ ಸರ್ವಿಸ್ ಕೆಲವು ಸಿಟಿಗಳಲ್ಲಿ ಅದ್ಭುತವಾಗಿದೆ, ಆದರೆ ಕೆಲವು ಕಡೆ ಇನ್ನೂ ಅನ್ಪ್ರೆಡಿಕ್ಟಬಲ್ ಅನಿಸುತ್ತದೆ. ಈ ಮಾತನ್ನು ಒಪ್ಪಲೇಬೇಕು. ಇದಲ್ಲದೆ 4x4 ಅಥವಾ ಆಲ್ ವೀಲ್ ಡ್ರೈವ್ ಆಪ್ಷನ್ ಕೂಡ ಮಿಸ್ಸಿಂಗ್ ಆಗಿದೆ. ಇಂತಹ ಸೈಜ್ ಮತ್ತು ಇಮೇಜ್ ಇರುವ SUVಯಲ್ಲಿ ಜನರು ಇದನ್ನು ಎಕ್ಸ್ಪೆಕ್ಟ್ ಮಾಡುತ್ತಾರೆ. ಥರ್ಡ್ ರೋ ಬಗ್ಗೆ ಹೇಳುವುದಾದರೆ, ಇದು ಮಕ್ಕಳಿಗೆ ಬೆಸ್ಟ್ ಆಗಿದೆ. ದೊಡ್ಡವರು ಸ್ವಲ್ಪ ದೂರದವರೆಗೆ ಮ್ಯಾನೇಜ್ ಮಾಡಬಹುದು, ಆದರೆ ಲಾಂಗ್ ಟ್ರಿಪ್ಸ್ಗೆ ಇದನ್ನು ಐಡಿಯಲ್ ಎನ್ನಲು ಸಾಧ್ಯವಿಲ್ಲ. ಸಫಾರಿ 7 ಸೀಟಿನದ್ದೇ ಇರಬಹುದು, ಆದರೆ ಇದರ ಅಸಲಿ ಚಾರ್ಮ್ ಫ್ರಂಟ್ ಮತ್ತು ಮಿಡಲ್ ರೋನಲ್ಲೇ ಕಾಣಿಸುತ್ತದೆ. ಆದರೆ ಸ್ನೇಹಿತರೆ, ಯಾವಾಗ ಸಫಾರಿ ರಸ್ತೆಯ ಮೇಲೆ ಚಲಿಸುತ್ತದೋ ಆಗ ಲಾಜಿಕ್ ಹಿಂದೆ ಹೋಗಿ ಇಮೋಷನ್ ಮುಂದೆ ಬಂದುಬಿಡುತ್ತದೆ. ಇದು ಕೇವಲ ಗಾಡಿಯಲ್ಲ, ಒಂದು ಸ್ಟೇಟ್ಮೆಂಟ್. ದೇಶದ ಉಕ್ಕು ಎಂದರೆ ಇದೆ. ಲಿಸ್ಟ್ನಲ್ಲಿ ನಂಬರ್ 5ಗೆ ಬರುವುದು ಮಹೀಂದ್ರಾದ ಸ್ಕಾರ್ಪಿಯೋ N. ಇದು ಕೇವಲ SUV ಅಲ್ಲ ಸ್ನೇಹಿತರೆ, ಇದು ರಸ್ತೆಯ ಮೇಲೆ ಓಡಾಡುವ ಆಟಿಟ್ಯೂಡ್. ಪ್ರತಿ ತಿಂಗಳು ಸುಮಾರು 14ರಿಂದ 15 ಸಾವಿರ ಜನರು ಇದನ್ನು ಮನೆಗೆ ಕೊಂಡೊಯ್ತಾರೆ ಮತ್ತು ಇದು ರಸ್ತೆಗೆ ಇಳಿಯುತ್ತಿದ್ದಂತೆಯೇ ಬಾಕಿ ಗಾಡಿಗಳು ತಾನಾಗಿಯೇ ಪೊಲೈಟ್ ಆಗ್ಬಿಡ್ತವೆ. ಇಂಡಿಕೇಟರ್ ಆಮೇಲೆ ಮೊದಲು ಸೈಡ್ ಸಿಕ್ಕಿಬಿಡುತ್ತೆ. ಸ್ಕಾರ್ಪಿಯೋ N ನೋಡಿದ್ರೆ ಒಂದು ಮಾತು ಸ್ಪಷ್ಟವಾಗಿ ಅರ್ಥವಾಗುತ್ತೆ, ಈ ಗಾಡಿ ದಾರಿ ಬಿಡಿ ಎಂದು ಕೇಳಿಕೊಳ್ಳುವುದರಲ್ಲಿ ನಂಬಿಕೆ ಇಟ್ಟಿಲ್ಲ, ಇದು ತನ್ನ ಪ್ರೆಸೆನ್ಸ್ನಿಂದ ದಾರಿ ಮಾಡಿಕೊಳ್ಳುತ್ತೆ. ಇದರ ರೋಡ್ ಪ್ರೆಸೆನ್ಸ್ ಎಷ್ಟೊಂದು ಅದ್ಭುತವಾಗಿದೆ ಅಂದ್ರೆ ಫಾರ್ಚುನರ್ ಕೂಡ ಒಂದು ಕ್ಷಣ ಯೋಚನೆ ಮಾಡಬಹುದು.
ಇಂಜಿನ್ ಬಗ್ಗೆ ಹೇಳುವುದಾದ್ರೆ ಪೆಟ್ರೋಲ್ನಲ್ಲಿ ಇದರಲ್ಲಿ ಸಿಗುತ್ತದೆ 2 ಲೀಟರ್ನ ಟರ್ಬೋ ಪೆಟ್ರೋಲ್ ಇಂಜಿನ್. ಇದು 200 ಬಿಎಚ್ಪಿ ಪವರ್ ಮತ್ತು 370 ನ್ಯೂಟನ್ ಮೀಟರ್ ಟಾರ್ಕ್ ಹೊರಹಾಕುತ್ತದೆ. ಅಂದರೆ ಆಕ್ಸಿಲರೇಟರ್ ಒತ್ತಿದ್ರೆ ಗಾಡಿ ಕೇಳುತ್ತದೆ, ಇನ್ನೂ ಏನಾದರೂ ಮಾಡಬೇಕಾ ಎಂದು. ಡೀಸೆಲ್ ಪ್ರಿಯರಿಗಾಗಿ ಇದರಲ್ಲಿ 2.2 ಲೀಟರ್ನ ಡೀಸೆಲ್ ಇಂಜಿನ್ ಇದೆ. ಇದು 172 ಬಿಎಚ್ಪಿ ಪವರ್ ಮತ್ತು 400 ನ್ಯೂಟನ್ ಮೀಟರ್ ಟಾರ್ಕ್ ನೀಡುತ್ತದೆ. ಮತ್ತು ಹೌದು, ಇದು ಥಾರ್ ಮತ್ತು ಥಾರ್ ರಾಕ್ಸ್ನಲ್ಲಿ ಸಿಗುವ ಅದೇ ಇಂಜಿನ್ ಫ್ಯಾಮಿಲಿ. ಆದ್ದರಿಂದ ಪಂಚ್ ಮತ್ತು ರಿಲಯಬಿಲಿಟಿ ಎರಡರಲ್ಲೂ ಯಾವುದೇ ಕಾಂಪ್ರಮೈಸ್ ಇಲ್ಲ. ಯಾರು ಎಸ್ಯುವಿಯನ್ನು ಕೇವಲ ಶೋರೂಮ್ನಿಂದ ಮಾಲ್ವರೆಗೆ ಅಲ್ಲದೆ ರಸ್ತೆ ಇರದ ಕಡೆಗೂ ಕೊಂಡೊಯ್ಯಲು ಬಯಸುತ್ತಾರೋ ಅವರಿಗಾಗಿ ಸ್ಕಾರ್ಪಿಯೋ ಎನ್ನಲ್ಲಿ 4x4 ಅಂದ್ರೆ ಪ್ರಾಪರ್ 4 ವೀಲ್ ಡ್ರೈವ್ ಆಪ್ಷನ್ ಕೂಡ ಸಿಗುತ್ತದೆ. ಅಂದ್ರೆ ರಸ್ತೆ ಮುಗಿದು ಹೋಗಬಹುದು, ಆದರೆ ಸ್ಕಾರ್ಪಿಯೋ ಎನ್ನ ಕಾನ್ಫಿಡೆನ್ಸ್ ಮುಗಿಯುವುದಿಲ್ಲ. ಈಗ ಪ್ರೈಸ್ ವಿಷಯ ನೇರ ಮತ್ತು ಸ್ಪಷ್ಟ. ಸ್ಕಾರ್ಪಿಯೋ ಎನ್ನ ಎಕ್ಸ್ ಶೋರೂಮ್ ಪ್ರೈಸ್ 14.5 ಲಕ್ಷದಿಂದ ಶುರುವಾಗುತ್ತದೆ ಮತ್ತು ಟಾಪ್ ವೇರಿಯಂಟ್ ಬೆಲೆ 25 ಲಕ್ಷ ಎಕ್ಸ್ ಶೋರೂಮ್ವರೆಗೆ ಹೋಗುತ್ತದೆ. ಇವೆಲ್ಲವುಗಳ ಮಧ್ಯೆ ಇದರ Z8 ಸೆಲೆಕ್ಟ್ ವೇರಿಯಂಟ್ ಅತ್ಯಂತ ವ್ಯಾಲ್ಯೂ ಫಾರ್ ಮನಿ ಎಂದು ಪರಿಗಣಿಸಲಾಗಿದೆ. ಏಕೆಂದರೆ ಇದರಲ್ಲಿ ಫೀಚರ್ಸ್ ಕೂಡ ಸಿಗುತ್ತವೆ ಮತ್ತು ಪವರ್ನ ಪೂರ್ತಿ ಫೀಲ್ ಕೂಡ ಸಿಗುತ್ತದೆ. ಸೇಫ್ಟಿ ವಿಷಯದಲ್ಲೂ ಸ್ಕಾರ್ಪಿಯೋ ಎನ್ ಹಿಂದೆ ಬಿದ್ದಿಲ್ಲ. ಇದಕ್ಕೆ ಸಾಲಿಡ್ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಸಿಕ್ಕಿದ್ದು ಮತ್ತು ಬಿಲ್ಡ್ ಕ್ವಾಲಿಟಿ ಹೇಗಿದೆ ಅಂದ್ರೆ ಕೂರ್ತಿದ್ದಂತೆಯೇ ಅನಿಸುತ್ತದೆ, ಹೌದು ಈ ಗಾಡಿ ಟಫ್ ಆಗಿದೆ ಎಂದು. ಇಂಟೀರಿಯರ್ಸ್ ಕೂಡ ಈಗ ಹಳೆಯ ಸ್ಕಾರ್ಪಿಯೋ ತರಹ ರಫ್ ಆಗಿಲ್ಲ, ಬದಲಾಗಿ ಪ್ರೀಮಿಯಂ, ಮಾಡರ್ನ್ ಮತ್ತು ವೆಲ್ ಫಿನಿಶ್ಡ್ ಆಗಿ ಕಾಣುತ್ತವೆ. ಈಗ ಆನೆಸ್ಟ್ ನೆಗೆಟಿವ್ಸ್ ಕೂಡ ಕೇಳಿಬಿಡಿ. ಥರ್ಡ್ ರೋನಲ್ಲಿ ಸ್ಪೇಸ್ ಸ್ವಲ್ಪ ಲಿಮಿಟೆಡ್ ಆಗಿದೆ, ಅಂದ್ರೆ ಮಕ್ಕಳಿಗೆ ಸರಿಯಾಗಿದೆ. ದೊಡ್ಡವರು ಲಾಂಗ್ ಟ್ರಿಪ್ನಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಳಬೇಕಾಗುತ್ತದೆ. ಮತ್ತು ಎರಡನೇದಾಗಿ ಇದರ ವೇಟಿಂಗ್ ಪೀರಿಯಡ್ ಸಾಕಷ್ಟು ಉದ್ದವಾಗಿದೆ. ಅಂದ್ರೆ ಬುಕಿಂಗ್ ಮಾಡಿದ ನಂತರ ನಿಮ್ಮ ತಾಳ್ಮೆಯ ಪೂರ್ತಿ ಟೆಸ್ಟ್ ಆಗುತ್ತದೆ. ಆದರೆ ಸ್ನೇಹಿತರೆ, ನಿಮಗೆ ಏನಾದರೂ ರಿಯಲ್ ಎಸ್ಯುವಿ ಫೀಲಿಂಗ್, ಎತ್ತರದ ಸೀಟಿಂಗ್, ಹೆವಿ ಬಾನೆಟ್ ಮತ್ತು ರಸ್ತೆಯಲ್ಲಿ ನಡೆದರೆ ಒಂದು ಪ್ರತ್ಯೇಕ ಗುರುತು ಬೇಕು ಎಂದರೆ ಆ ಮಜಾ ಇಂದಿಗೂ ಸ್ಕಾರ್ಪಿಯೋ ಎನ್ ಮಾತ್ರ ನೀಡುತ್ತದೆ. ಲಿಸ್ಟ್ನಲ್ಲಿ ನಂಬರ್ 4ಗೆ ಬರುವುದು ಟೊಯೋಟಾದ ಫಾರ್ಚುನರ್. ಇದನ್ನು ಜನ ಎಸ್ಯುವಿ ಎನ್ನುವುದಕ್ಕಿಂತ ಚಲಿಸುವ ಅಥಾರಿಟಿ ಎನ್ನುತ್ತಾರೆ. ರಾಜಕಾರಣಿಯಾಗಿರಲಿ, ಬಿಲ್ಡರ್ ಆಗಿರಲಿ ಅಥವಾ ಪವರ್ ಪ್ರಿಯರಾಗಿರಲಿ, ಒಂದು ಹಂತದಲ್ಲಿ ಎಲ್ಲರ ಇಷ್ಟವೂ ಒಂದೇ ಆಗಿಬಿಡುತ್ತದೆ. ಫಾರ್ಚುನರ್ಗೆ ಟೊಯೋಟಾದ ಲೋಗೋ ಕೂಡ ಬೇಕಾಗಿಲ್ಲ, ಅದರ ಹೆಸರೇ ಸಾಕು. ಫಾರ್ಚುನರ್ನ ಲೆಜೆಂಡರ್ ವೇರಿಯಂಟ್ ಅತಿ ಹೆಚ್ಚು ಫೇಮಸ್ ಆಗಿದೆ, ಏಕೆಂದರೆ ಇದರಲ್ಲಿ ಸಿಗುತ್ತದೆ 2.8 ಲೀಟರ್ನ ಡೀಸೆಲ್ ಇಂಜಿನ್. ಇದು 204 ಬಿಎಚ್ಪಿ ಮ್ಯಾಕ್ಸಿಮಮ್ ಪವರ್ ಮತ್ತು ಪೂರ್ತಿ 500 ನ್ಯೂಟನ್ ಮೀಟರ್ ಟಾರ್ಕ್ ಜನರೇಟ್ ಮಾಡುತ್ತದೆ. ಅಂದ್ರೆ ಎಕ್ಸೆಲರೇಟರ್ ಒತ್ತಿದ ತಕ್ಷಣ ಗಾಡಿ ಚಲಿಸುವುದಿಲ್ಲ, ಬದಲಾಗಿ ರಸ್ತೆಗೆ ಹೇಳುತ್ತದೆ ಸ್ವಲ್ಪ ಸೈಡ್ ಆಗಿ, ಕೆಲಸ ನಡೀತಾ ಇದೆ ಎಂದು. ಪೆಟ್ರೋಲ್ ಪ್ರಿಯರಿಗೂ ಇಲ್ಲಿ ಆಪ್ಷನ್ ಇದೆ. 2.7 ಲೀಟರ್ ಪೆಟ್ರೋಲ್ ಇಂಜಿನ್. ಇದು ಸ್ಮೂತ್ ಆಗಿದೆ, ಸೈಲೆಂಟ್ ಆಗಿದೆ, ಆದರೆ ಡೀಸೆಲ್ ಇಂಜಿನ್ ತರುವಷ್ಟು ಭಯ ಹುಟ್ಟಿಸುವುದಿಲ್ಲ. ಸೀಟಿಂಗ್ ಬಗ್ಗೆ ಹೇಳುವುದಾದ್ರೆ 7ರಿಂದ 8 ಜನ ಆರಾಮವಾಗಿ ಕೂರಬಹುದು. ಇನ್ನು ಆಫ್ ರೋಡಿಂಗ್ನಲ್ಲಿ ಫಾರ್ಚುನರ್ ಪರ್ಫಾರ್ಮೆನ್ಸ್ ಹೇಗಿದೆ ಎಂದರೆ ಬೆಟ್ಟ ಗುಡ್ಡಗಳು ಕೂಡ ಯೋಚನೆ ಮಾಡುತ್ತವೆ, ಇವತ್ತು ಇವನ ಜೊತೆ ಫೈಟ್ ಮಾಡೋ ಮೂಡಿಲ್ಲ ಎಂದು. 4x4 ಕೇಪಬಿಲಿಟಿ, ಸಾಲಿಡ್ ಲ್ಯಾಡರ್ ಫ್ರೇಮ್ ಚಾಸಿಸ್ ಮತ್ತು ಟೊಯೋಟಾದ DNA, ಈ ಕಾಂಬಿನೇಷನ್ ತಾನಾಗಿಯೇ ಲೆಜೆಂಡರಿ ಆಗಿಬಿಡುತ್ತದೆ. ಇನ್ನು ಟೊಯೋಟಾದ ರಿಲಯಬಿಲಿಟಿ ಮತ್ತು ರೀಸೇಲ್ ಬಗ್ಗೆ ಪ್ರತ್ಯೇಕವಾಗಿ ಲೆಕ್ಚರ್ ಕೊಡುವ ಅಗತ್ಯವೇ ಇಲ್ಲ. ಇದು 5 ವರ್ಷ ಹಳೆಯದಾದರೂ ಹೊಸ ಬೈಯರ್ಗೆ ಹೇಳುತ್ತದೆ ಡಿಸ್ಕೌಂಟ್ ಮರ್ತುಬಿಡು ಎಂದು. ಇದರ ರೋಡ್ ಪ್ರೆಸೆನ್ಸ್ ಎಷ್ಟೊಂದು ಹೆವಿ ಆಗಿದೆ ಎಂದರೆ ಜನರು ORVMನಲ್ಲಿ ಫಾರ್ಚುನರ್ ನೋಡಿದ ತಕ್ಷಣ ಅವರು ಮರ್ಸಿಡೀಸ್ನಲ್ಲೇ ಇರಲಿ ಅಥವಾ ಜಾಗ್ವಾರ್ನಲ್ಲೇ ಇರಲಿ ಮೊದಲು ಲೇನ್ ಚೇಂಜ್ ಮಾಡುತ್ತಾರೆ, ಆಮೇಲೆ ಈಗೋ. ಆದರೆ ಸ್ನೇಹಿತರೆ, ಈಗ ಬರುತ್ತದೆ ಅತಿ ದೊಡ್ಡ ಶಾಕಿಂಗ್ ವಿಷಯ. ಇಷ್ಟೊಂದು ಪವರ್, ಇಷ್ಟೊಂದು ಇಮೇಜ್ ಇದೆ, ಆದರೆ ಇಂಟೀರಿಯರ್ ನೋಡಿದರೆ ಕೆಲವೊಮ್ಮೆ ಟೈಮ್ ಮಷೀನ್ನಲ್ಲಿ ಕೂತು 2012ಕ್ಕೆ ಬಂದಿದ್ದೇವೇನೋ ಅನ್ನಿಸುತ್ತದೆ. ಫೀಚರ್ಸ್ ಹೆಸರಿನಲ್ಲಿ ಫಾರ್ಚುನರ್ ಸ್ವಲ್ಪ ಕಂಜೂಸಿ ಮಾಡಿದೆ, ಮತ್ತು ಪ್ರೈಸ್ ಇದೆಯಲ್ಲ, ಅದು ನೇರವಾಗಿ ಹೃದಯಕ್ಕೆ ತಗುಲುತ್ತದೆ. ಫಾರ್ಚುನರ್ನ ಎಕ್ಸ್ ಶೋರೂಮ್ ಪ್ರೈಸ್ 33 ಲಕ್ಷದಿಂದ ಶುರುವಾಗಿ ಪೂರ್ತಿ 52 ಲಕ್ಷದವರೆಗೆ ಹೋಗುತ್ತದೆ. ಇಷ್ಟೊಂದು ಬೆಲೆ ಕೊಟ್ಟರೂ ಕೂಡ ಲೇಟೆಸ್ಟ್ ಟೆಕ್ ಮತ್ತು ಫ್ಯಾನ್ಸಿ ಫೀಚರ್ಸ್ಗಳ ಕೊರತೆ ಎದ್ದು ಕಾಣುತ್ತದೆ. ಇದೇ ಇದರ ದೊಡ್ಡ ಕ್ರಿಟಿಸಿಸಮ್. ಈಗ ಫ್ಯೂಚರ್ ಬಗ್ಗೆ ಹೇಳುವುದಾದರೆ ನೆಕ್ಸ್ಟ್ ಜನರೇಷನ್ ಫಾರ್ಚುನರ್ 2026ರಲ್ಲಿ ಲಾಂಚ್ ಆಗುವ ನಿರೀಕ್ಷೆ ಇದೆ. ಈ ಗಾಡಿ TNGA ಪ್ಲಾಟ್ಫಾರ್ಮ್ ಮೇಲೆ ತಯಾರಾಗಲಿದೆ. ಅಂದ್ರೆ ಯಾವ ಪ್ಲಾಟ್ಫಾರ್ಮ್ ಮೇಲೆ ಲ್ಯಾಂಡ್ ಕ್ರೂಸರ್ನಂತಹ ಲೆಜೆಂಡ್ SUVಗಳು ತಯಾರಾಗುತ್ತವೋ ಅದೇ ಪ್ಲಾಟ್ಫಾರ್ಮ್. ಒಂದು ವೇಳೆ ಹೀಗೇನಾದರೂ ಆದ್ರೆ ಸ್ನೇಹಿತರೆ, ಫಾರ್ಚುನರ್ ಕೇವಲ ಸೆಗ್ಮೆಂಟ್ ಕಿಂಗ್ ಆಗಿ ಉಳಿಯುವುದಿಲ್ಲ, ನೇರವಾಗಿ ಇಂಡಿಯಾದ ನಂಬರ್ 1 SUV ಆಗ್ಬಿಡುತ್ತದೆ.
ಈಗ ಸ್ನೇಹಿತರೆ ಸ್ವಲ್ಪ ವಾತಾವರಣ ಬದಲಿಸೋಣ, ಏಕೆಂದರೆ ಈಗ ಎಂಟ್ರಿ ಆಗುತ್ತಿದೆ ಯಾವ 7 ಸೀಟರ್ ಕಾರ್ ಎಂದರೆ ಇದು ಹೊರಗಿನಿಂದ ಫ್ಯಾಮಿಲಿ ಕಾರ್ ತರಹ ಕಂಡರೂ ಒಳಗಿನಿಂದ ಹೇಳುತ್ತದೆ ನಾನು ಬೋರಿಂಗ್ ಅಲ್ಲವೇ ಅಲ್ಲ ಎಂದು. ಲಿಸ್ಟ್ನಲ್ಲಿ ನಂಬರ್ 3ಗೆ ಬರುವುದು ಕಿಯಾದ ಕೇರೆನ್ಸ್. ನಿಜ ಹೇಳ್ಬೇಕೆಂದ್ರೆ ಕೇರೆನ್ಸ್ ಎಂತಹ ಗಾಡಿ ಅಂದ್ರೆ ಇದನ್ನು ನೋಡಿ ಮೊದಲು ಮನುಷ್ಯ ಹೇಳುತ್ತಾನೆ, ಅರೆ ಇದೊಂದು ಫ್ಯಾಮಿಲಿ ಎಂಪಿವಿ ಎಂದು. ಆದ್ರೆ ಒಳಗೆ ಕೂತ ತಕ್ಷಣ ಹೇಳುತ್ತಾನೆ, ಓ ಇದು ತುಂಬಾ ಪ್ರೀಮಿಯಂ ಆಗಿದೆಯಲ್ಲ ಎಂದು. ಕಿಯಾ ಕೇರೆನ್ಸ್ ಇಂಡಿಯನ್ ಬೈಯರ್ಸ್ಗಳ ಸೈಕಾಲಜಿಯನ್ನು ತುಂಬಾ ಚೆನ್ನಾಗಿ ಓದಿಕೊಂಡಿದೆ. ಮಕ್ಕಳಿಗೆ ಸನ್ರೂಫ್ ಬೇಕು, ವೈಫ್ಗೆ ಕಂಫರ್ಟ್ ಬೇಕು, ಪೇರೆಂಟ್ಸ್ಗೆ ಈಸಿ ಎಂಟ್ರಿ ಬೇಕು ಮತ್ತು ಡ್ರೈವರ್ಗೆ ಸ್ಮೂತ್ ಇಂಜಿನ್ ಬೇಕು. ಕೇರೆನ್ಸ್ ಎಲ್ಲರನ್ನೂ ಸ್ವಲ್ಪ ಸ್ವಲ್ಪ ಖುಷಿಪಡಿಸಿಬಿಟ್ಟಿದೆ. ಇಂಟೀರಿಯರ್ ಬಗ್ಗೆ ಹೇಳುವುದಾದ್ರೆ ಡ್ಯಾಶ್ ಬೋರ್ಡ್, ಸ್ಕ್ರೀನ್, ಆಂಬಿಯೆಂಟ್ ಫೀಲ್ ಎಲ್ಲವೂ ಮಾಡರ್ನ್ ಮತ್ತು ಫ್ರೆಶ್ ಆಗಿ ಕಾಣುತ್ತದೆ. ಡ್ಯುಯಲ್ ಸ್ಕ್ರೀನ್ ಲೇಔಟ್, ವೆಂಟಿಲೇಟೆಡ್ ಸೀಟ್ಸ್, ಪನೋರಮಿಕ್ ಸನ್ರೂಫ್ ಮತ್ತು ಕಿಯಾದ ಸಿಗ್ನೇಚರ್ ಪ್ರೀಮಿಯಂ ಟಚ್ ಈ ಗಾಡಿಯನ್ನು ಲಾಂಗ್ ಫ್ಯಾಮಿಲಿ ಡ್ರೈವ್ಸ್ಗೆ ಪರ್ಫೆಕ್ಟ್ ಆಗಿ ಮಾಡುತ್ತದೆ. ಅಂದ್ರೆ ಹೈವೇ ಮೇಲೆ ಗಾಡಿ ಓಡುತ್ತಿರಬೇಕು ಮತ್ತು ಒಣಗೆ ಡಿಸ್ಕಷನ್ ನಡೆಯುತ್ತಿರಬೇಕು, ಬನ್ನಿ ಮುಂದಿನ ಟ್ರಿಪ್ ಕೂಡ ಇದೇ ಗಾಡಿಯಲ್ಲೇ ಮಾಡೋಣ ಎಂದು. ಸೀಟಿಂಗ್ ಕಂಫರ್ಟ್ ಇದರ ಸ್ಟ್ರಾಂಗ್ ವೆಪನ್. ಫಸ್ಟ್ ರೋ ಮತ್ತು ಸೆಕೆಂಡ್ ರೋ ಅಂತೂ ಫುಲ್ ಆರಾಮದಾಯಕವಾಗಿದೆ. ಥರ್ಡ್ ರೋ ಕೂಡ ಈ ಸೆಗ್ಮೆಂಟ್ ಲೆಕ್ಕದಲ್ಲಿ ಡೀಸೆಂಟ್ ಸ್ಪೇಸ್ ನೀಡುತ್ತದೆ. ದೊಡ್ಡವರು ಶಾರ್ಟ್ ಇಂದ ಮೀಡಿಯಂ ಟ್ರಿಪ್ಸ್ ಆರಾಮಾಗಿ ಮಾಡಬಹುದು ಮತ್ತು ಮಕ್ಕಳಿಗಂತೂ ಥರ್ಡ್ ರೋ ಪ್ಲೇಗ್ರೌಂಡ್ ಆಗಿ ಬರುತ್ತದೆ. ಇಂಜಿನ್ ಆಪ್ಷನ್ಸ್ ಬಗ್ಗೆ ಹೇಳುವುದಾದ್ರೆ ಕೇರೆನ್ಸ್ ಪೆಟ್ರೋಲ್ ಮತ್ತು ಡೀಸೆಲ್ ಎರಡರಲ್ಲೂ ಬರುತ್ತದೆ. ಪೆಟ್ರೋಲ್ನಲ್ಲಿ ನಿಮಗೆ 1.5 ಲೀಟರ್ನ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಮತ್ತು 1.5 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಸಿಗುತ್ತದೆ. ಇದು ಸ್ಮೂತ್ ಡ್ರೈವ್ ಮತ್ತು ಸೈಲೆಂಟ್ ನೇಚರ್ಗೆ ಹೆಸರುವಾಸಿಯಾಗಿದೆ. ಡೀಸೆಲ್ನಲ್ಲಿ 1.5 ಲೀಟರ್ನ ರಿಫೈನ್ಡ್ ಇಂಜಿನ್ ನೀಡಲಾಗಿದೆ. ಇದು ಮೈಲೇಜ್ ಮತ್ತು ಲಾಂಗ್ ಟರ್ಮ್ ಯೂಸೇಜ್ನಲ್ಲಿ ಸಾಕಷ್ಟು ಭರವಸೆಯದ್ದಾಗಿದೆ. ಈಗ ಪ್ರೈಸ್ ವಿಷಯ ಪೂರ್ತಿ ಸ್ಪಷ್ಟ ಶಬ್ದಗಳಲ್ಲಿ. ಕಿಯಾ ಕೇರೆನ್ಸ್ನ ಎಕ್ಸ್ ಶೋರೂಮ್ ಪ್ರೈಸ್ 10 ಲಕ್ಷದಿಂದ ಶುರುವಾಗುತ್ತದೆ ಮತ್ತು ಟಾಪ್ ವೇರಿಯಂಟ್ ಬೆಲೆ 20 ಲಕ್ಷ ಎಕ್ಸ್ ಶೋರೂಮ್ವರೆಗೆ ಹೋಗುತ್ತದೆ. ಈ ಪ್ರೈಸ್ ರೇಂಜ್ನಲ್ಲಿ ಯಾವ ಫೀಚರ್ಸ್ಗಳನ್ನು ಕೇರೆನ್ಸ್ ನೀಡುತ್ತದೆಯೋ ಅದು ಹಲವು ಜನರನ್ನು ದೊಡ್ಡ ಎಸ್ಯುವಿಗಳ ಬಗ್ಗೆ ಇನ್ನೊಮ್ಮೆ ಯೋಚಿಸುವಂತೆ ಮಾಡುತ್ತದೆ. ಈಗ ನೆಗೆಟಿವ್ಸ್ ಕೂಡ ಕೇಳಿಬಿಡಿ, ಯಾಕೆಂದ್ರೆ ಇದು ಫೇರಿ ಟೇಲ್ ಅಲ್ಲ. ಕೇರೆನ್ಸ್ನ ಸಸ್ಪೆನ್ಷನ್ ಕಂಫರ್ಟ್ ಓರಿಯೆಂಟೆಡ್ ಆಗಿದೆ. ಅಂದ್ರೆ ಸ್ಪೋರ್ಟಿ ಡ್ರೈವಿಂಗ್ ಅಥವಾ ರಫ್ ಆಫ್ ರೋಡಿಂಗ್ ಇದರ ಅಜೆಂಡಾದಲ್ಲಿಲ್ಲ. ಇದರ ರೋಡ್ ಪ್ರೆಸೆನ್ಸ್ ಫಾರ್ಚುನರ್ ಅಥವಾ ಸ್ಕಾರ್ಪಿಯೋ ಎನ್ ತರಹ ಭಯ ಹುಟ್ಟಿಸುವಂತಿಲ್ಲ. ಈ ಕಾರ್ ಹೆದರಿಸಲು ಬರುವುದಿಲ್ಲ, ಅರ್ಥ ಮಾಡಿಸಲು ಬರುತ್ತದೆ. ಸೇಫ್ಟಿ ವಿಷಯಕ್ಕೆ ಬಂದ್ರೆ ಇತ್ತೀಚಿನ ಅಪ್ಡೇಟ್ಸ್ಗಳಲ್ಲಿ ಕಿಯಾ ಸೇಫ್ಟಿ ಮೇಲೆ ಸಾಕಷ್ಟು ಫೋಕಸ್ ಮಾಡಿದೆ. ಮಲ್ಟಿಪಲ್ ಏರ್ ಬ್ಯಾಗ್ಸ್ ಮತ್ತು ಸ್ಟ್ರಕ್ಚರಲ್ ಇಂಪ್ರೂವ್ಮೆಂಟ್ಸ್ ಜೊತೆಗೆ ಕೇರೆನ್ಸ್ ಈಗ ಮೊದಲಿಗಿಂತ ಹೆಚ್ಚು ಸೆನ್ಸಿಬಲ್ ಚಾಯ್ಸ್ ಆಗಿ ಬದಲಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸ್ನೇಹಿತರೆ, ಕೇರೆನ್ಸ್ ಯಾರು ಪವರ್ ತೋರಿಸಲು ಅಲ್ಲ, ಬದಲಾಗಿ ಫ್ಯಾಮಿಲಿಯನ್ನು ಖುಷಿಯಾಗಿ ಇಡಲು ಗಾಡಿ ಖರೀದಿಸುತ್ತಾರೋ ಅಂಥವರಿಗಾಗಿ ಇದೆ. ಇದು ಸಾಫ್ಟ್ ಸ್ಪೋಕನ್ ಆಗಿದೆ, ಸ್ಮಾರ್ಟ್ ಆಗಿದೆ ಮತ್ತು ಒಳಗಿನಿಂದ ತುಂಬಾ ಫೋಕಸ್ಡ್ ಆಗಿದೆ. ಈಗ ಸ್ನೇಹಿತರೆ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿಕೊಳ್ಳಿ, ಯಾಕೆಂದ್ರೆ ಈಗ ಎಂಟ್ರಿ ಆಗುತ್ತಿರುವ ಕಾರ್ ಅದು ಮಾರ್ಕೆಟ್ನಲ್ಲಿ ಎಂಥ ಹವಾ ಎಬ್ಬಿಸಿದೆ ಅಂದ್ರೆ ಬಾಕಿ ಎಸ್ಯುವಿಗಳು ತಾವೇ ಕೇಳ್ಕೊಳ್ತಿದ್ದಾವೆ, ಬಾಸ್ ನಮ್ಮಿಂದ ಏನ್ ತಪ್ಪಾಯ್ತು ಅಂದು. ಲಿಸ್ಟ್ನಲ್ಲಿ ನಂಬರ್ 2 ಸ್ಥಾನಕ್ಕೆ ಬರುವುದು ಮಹೀಂದ್ರಾದ XUV 7XO. ಒಂದು ವಿಷಯವನ್ನು ಮೊದಲೇ ಸ್ಪಷ್ಟಪಡಿಸುತ್ತೇನೆ, ಯಾವಾಗ ಫೇಸ್ ಲಿಫ್ಟ್ ವರ್ಷನ್ ಬಂತು ಆಗ ಮಹೀಂದ್ರಾ ಪ್ರೀತಿಯಿಂದ XUV 700 ಹೆಸರನ್ನು ಬದಲಿಸಿ 7XO ಎಂದು ಇಟ್ಟಿದೆ. ಸ್ನೇಹಿತರೆ, ಈ ಕಾರ್ ನಿಜಕ್ಕೂ ಮಾರ್ಕೆಟ್ ಅನ್ನು ಅಲುಗಾರಿಸಿಬಿಟ್ಟಿದೆ. ಹ್ಯಾರಿಯರ್ ಮತ್ತು ಸಫಾರಿ ಎರಡೂ ಸೇರಿ ಎಷ್ಟು ಮಾರಾಟವಾಗುತ್ತವೋ ಅದರ 2ರಷ್ಟು ಕೇವಲ XUV 7XO ಒಂದೇ ಮಾರಾಟವಾಗುತ್ತದೆ. ಅಂದ್ರೆ ಡಿಮ್ಯಾಂಡ್ ಎಷ್ಟಿದೆ ಅಂದ್ರೆ ಶೋರೂಮ್ನವರು ಕೂಡ ಹೇಳ್ತಾರೆ, ಸರ್ ಬುಕ್ಕಿಂಗ್ ಮಾಡಿಬಿಡಿ, ಡೆಲಿವರಿ ಆಮೇಲೆ ನೋಡೋಣ ಎಂದು. ಇಂಜಿನ್ ಬಗ್ಗೆ ಹೇಳುವುದಾದ್ರೆ ಪವರ್ ವಿಷಯದಲ್ಲಿ XUV 7XO ಯಾರ ಜೊತೆಯೂ ವಾದ ಮಾಡುವುದಿಲ್ಲ. ಪೆಟ್ರೋಲ್ನಲ್ಲಿ ಇದರಲ್ಲಿ ಸಿಗುತ್ತದೆ 2 ಲೀಟರ್ನ ಟರ್ಬೋ ಇಂಜಿನ್. ಇದು 200 BHP ಮ್ಯಾಕ್ಸಿಮಮ್ ಪವರ್ ಜನರೇಟ್ ಮಾಡುತ್ತದೆ. ಸ್ಮೂತ್ ಕೂಡ ಆಗಿದೆ, ಸ್ಟ್ರಾಂಗ್ ಕೂಡ ಆಗಿದೆ. ಡೀಸೆಲ್ನಲ್ಲಿ ನಿಮಗೆ ಸಿಗುತ್ತದೆ 2.2 ಲೀಟರ್ ಇಂಜಿನ್. ಇದು 185 BHP ಪವರ್ ಹೊರಹಾಕುತ್ತದೆ. ಹೈವೇ ಮೇಲೆ ಈ ಗಾಡಿ ರಸ್ತೆಯನ್ನು ಹಿಡಿದು ಸಾಗುವ ರೀತಿ ಹೇಗಿರುತ್ತದೆ ಅಂದ್ರೆ ರಸ್ತೆಗೆ ಅಂಟಿಕೊಂಡೇ ನಡೆಯುತ್ತಿದ್ದೀಯೇನೋ ಅನ್ನಿಸುತ್ತದೆ. ಡ್ರೈವಿಂಗ್ ಸ್ಟೆಬಿಲಿಟಿ ಇದರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್. ಈ ಕಾರಿನಲ್ಲಿ ಒಂದು ವೇಳೆ ಸ್ಪೀಡೋಮೀಟರ್ನಲ್ಲಿ 150 ಕಾಣಿಸುತ್ತಿದ್ದರೂ ಡ್ರೈವರ್ಗೆ ಇನ್ನು ಕೇವಲ 90ರಲ್ಲೇ ಹೋಗುತ್ತಿದ್ದೇವೆ ಎನ್ನುವ ಫೀಲ್ ಬರುತ್ತದೆ. ಕಾನ್ಫಿಡೆನ್ಸ್ ಲೆವೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್. ಈಗ ಪ್ರೈಸ್ ವಿಷಯ ಪೂರ್ತಿ ಸ್ಪಷ್ಟ ಶಬ್ದಗಳಲ್ಲಿ. ಮಹೀಂದ್ರಾ XUV 7XO ನ ಎಕ್ಸ್ ಶೋರೂಮ್ ಪ್ರೈಸ್ 14 ಲಕ್ಷದಿಂದ ಶುರುವಾಗುತ್ತದೆ ಮತ್ತು ಟಾಪ್ ವೇರಿಯಂಟ್ ಬೆಲೆ 28 ಲಕ್ಷ ಎಕ್ಸ್ ಶೋರೂಮ್ವರೆಗೆ ಹೋಗುತ್ತದೆ. ಈ ಬೆಲೆಯಲ್ಲಿ ಯಾವ ಪವರ್, ಸೈಜ್ ಮತ್ತು ಫೀಚರ್ಸ್ ಸಿಗುತ್ತವೋ ಅವು ನಿಜಕ್ಕೂ ವ್ಯಾಲ್ಯೂ ಫಾರ್ ಮನಿ ಫೀಲ್ ನೀಡುತ್ತವೆ. ಫೀಚರ್ಸ್ಗಳ ಲಿಸ್ಟ್ ಕೂಡ ಹೆವಿ ಆಗಿದೆ.
ಪ್ಯಾನೋರಾಮಿಕ್ ಸನ್ರೂಫ್, ಡ್ಯುಯಲ್ ಸ್ಕ್ರೀನ್ ಸೆಟಪ್, ಎಡಾಸ್ನಂತಹ ಅಡ್ವಾನ್ಸ್ ಸೇಫ್ಟಿ ಫೀಚರ್ಸ್ ಇವೆ. ಅಂದ್ರೆ ಫ್ಯಾಮಿಲಿ ಎಸ್ಯುವಿ ಅಂದ್ರೆ ಅದು ಫ್ಯೂಚರ್ ರೆಡಿ ಆಗಿರಬೇಕು. ಮತ್ತು 7X ಆ ಬಾಕ್ಸ್ ಅನ್ನು ಟಿಕ್ ಮಾಡುತ್ತದೆ. ಈಗ ಆನೆಸ್ಟ್ ನೆಗೆಟಿವ್ಸ್ ಕೂಡ ಕೇಳಿಬಿಡಿ. ಈ ಗಾಡಿಯ ವೇಟಿಂಗ್ ಪೀರಿಯಡ್ ಸಾಕಷ್ಟು ಉದ್ದವಾಗಿದೆ ಮತ್ತು ಥರ್ಡ್ ರೋ ಸ್ಪೇಸ್ ದೊಡ್ಡವರಿಗೆ ಐಡಿಯಲ್ ಆಗಿಲ್ಲ. ಮಕ್ಕಳಿಗೆ ಸರಿಯಾಗಿದೆ. ಅಂದ್ರೆ ಪೂರ್ತಿ ಸೈಜ್ನ ದೊಡ್ಡವರು ಲಾಂಗ್ ಜರ್ನಿಯಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಬೇಕಾಗುತ್ತದೆ ಎಂಬುದನ್ನು ಒಪ್ಪಲೇಬೇಕು. ಆದರೆ ಸ್ನೇಹಿತರೆ, ಇವೆಲ್ಲವುಗಳ ನಡುವೆಯೂ ಪವರ್, ಸ್ಟೆಬಿಲಿಟಿ, ಫೀಚರ್ಸ್ ಮತ್ತು ರೋಡ್ ಪ್ರೆಸೆನ್ಸ್ ಎಲ್ಲವನ್ನೂ ಸೇರಿಸಿ ನೋಡಿದ್ರೆ XUV 7XO ಎಂಥ ಎಸ್ಯುವಿ ಅಂದ್ರೆ ಅದು ಹೃದಯ ಮತ್ತು ಮೆದುಳು ಎರಡನ್ನೂ ಒಪ್ಪಿಸಿಬಿಡುತ್ತದೆ. ಇದೇ ಕಾರಣಕ್ಕೆ ನಂಬರ್ 2 ಸ್ಥಾನಕ್ಕೆ ಬಂದು ಈ ಕಾರ್ ನಿಲ್ಲುತ್ತದೆ. ಆದರೆ ಇದು ಎಂಥ ಇಂಪ್ಯಾಕ್ಟ್ ಬೀರುತ್ತದೆ ಅಂದ್ರೆ ನಂಬರ್ 1 ಸ್ಥಾನದ ಕುತೂಹಲ ಇನ್ನೂ ಹೆಚ್ಚಾಗಿ ಬಿಡುತ್ತದೆ. ಈಗ ಸ್ನೇಹಿತರೆ, ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿಕೊಳ್ಳಿ. ಯಾಕೆಂದ್ರೆ ಈಗ ಎಂಟ್ರಿ ಆಗುತ್ತಿರುವ ಕಾರ್ ಇದಕ್ಕೆ ಇಂಡಿಯಾದಲ್ಲಿ ಎಸ್ಯುವಿ ಓಡಿಸುವವರು ಕೂಡ ರೆಸ್ಪೆಕ್ಟ್ ಕೊಡುತ್ತಾರೆ ಮತ್ತು MPV ಓಡಿಸುವವರಂತೂ ಅಧಿಪತಿ ಎಂದು ಒಪ್ಪಿಕೊಂಡೇ ಬಿಟ್ಟಿದ್ದಾರೆ. ಲಿಸ್ಟ್ನಲ್ಲಿ ನಂಬರ್ 1 ಸ್ಥಾನಕ್ಕೆ ಬರುವುದು ಟೊಯೋಟಾದ ಇನೋವಾ ಹೈಕ್ರಾಸ್. ಇದು ಎಂಥ ಕಾರ್ ಎಂದರೆ ಇದರ ಹೆಸರಿನ ಮುಂದೆ ಯಾರಿಗೂ ಯಾವುದೇ ವಿವರಣೆ ಕೊಡುವ ಅಗತ್ಯವೇ ಬೀಳುವುದಿಲ್ಲ. ಬರೀ ಹೆಸರು ಹೇಳಿ ಸಾಕು, ಎದುರಿಗಿರುವವರು ಹೇಳ್ತಾರೆ, ಹೌದು ಅರ್ಥವಾಯಿತು, ಫ್ಯಾಮಿಲಿಗೆ ಇದೇ ಬೆಸ್ಟ್ ಎಂದು. ಇನೋವಾ ಹೈಕ್ರಾಸ್ ಈಗ ಇಡೀ ಆಟವನ್ನೇ ಬದಲಿಸಿಬಿಟ್ಟಿದೆ. ಏಕೆಂದರೆ ಟೊಯೋಟಾ ಇಲ್ಲಿ ಹಳೆಯ ಇನ್ನೋವಾವನ್ನು ಅಪ್ಗ್ರೇಡ್ ಮಾಡಿಲ್ಲ, ಬದಲಾಗಿ ನೇರವಾಗಿ ನೆಕ್ಸ್ಟ್ ಜನರೇಷನ್ ಆಗಿ ರೂಪಿಸಿದೆ. ಪ್ಲಾಟ್ಫಾರ್ಮ್ ಹೊಸದು, ಟೆಕ್ನಾಲಜಿ ಹೊಸದು ಮತ್ತು ಕಂಫರ್ಟ್ ಎಷ್ಟಿದೆ ಅಂದರೆ ಲಾಂಗ್ ಡ್ರೈವ್ ಮುಗಿದ ನಂತರವೂ ಯಾರಾದರೂ ಹೇಳಬಹುದು, ಇನ್ನೊಂದು ಸ್ವಲ್ಪ ದೂರ ಓಡಿಸೋಣ ಬನ್ನಿ ಎಂದು. ಈಗ ಇದರ ಅತಿ ದೊಡ್ಡ ಹೈಲೈಟ್ ಅಂದರೆ ಹೈಬ್ರಿಡ್ ಟೆಕ್ನಾಲಜಿ. ಈ ಗಾಡಿಯಲ್ಲಿ ಸಿಗುತ್ತದೆ 2 ಲೀಟರ್ನ ಪೆಟ್ರೋಲ್ ಇಂಜಿನ್ ಸ್ಟ್ರಾಂಗ್ ಹೈಬ್ರಿಡ್ ಸಿಸ್ಟಮ್ ಜೊತೆಗೆ. ಇದು ಸ್ಮೂತ್, ಸೈಲೆಂಟ್ ಮತ್ತು ಶಾಕಿಂಗ್ ಎನ್ನುವಷ್ಟರ ಮಟ್ಟಿಗೆ ಫ್ಯೂಯಲ್ ಎಫಿಷಿಯೆಂಟ್ ಆಗಿದೆ. ಅಂದರೆ ಟ್ರಾಫಿಕ್ನಲ್ಲೂ ಶಾಂತಿ ಮತ್ತು ಹೈವೇನಲ್ಲೂ ಟೆನ್ಷನ್ ಇರುವುದಿಲ್ಲ. ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂದರೆ ಈ ಕಾರ್ ರಸ್ತೆಯ ಮೇಲೆ ಓಡುವುದಿಲ್ಲ, ಬದಲಾಗಿ ತೇಲುತ್ತಾ ಸಾಗುತ್ತದೆ. ಸ್ಟೀರಿಂಗ್ ಲೈಟ್ ಆಗಿದೆ, ರೈಡ್ ಕ್ವಾಲಿಟಿ ಸಾಫ್ಟ್ ಆಗಿದೆ ಮತ್ತು ಫ್ಯಾಮಿಲಿಗೆ ಬೇಕಾದ ಟಾಪ್ ಕ್ಲಾಸ್ ಕಂಫರ್ಟ್ ಇಲ್ಲಿದೆ. ಹಿರಿಯ ನಾಗರಿಕರಾಗಿರಲಿ ಅಥವಾ ಮಕ್ಕಳಿರಲಿ, ಯಾರಿಗೂ ಕಂಪ್ಲೇಂಟ್ ಮಾಡಲು ಇಲ್ಲಿ ಅವಕಾಶವೇ ಸಿಗುವುದಿಲ್ಲ. ಸೀಟಿಂಗ್ ಬಗ್ಗೆ ಹೇಳುವುದಾದರೆ 7ರಿಂದ 8 ಜನರು ಆರಾಮವಾಗಿ ಕೂರಬಹುದು ಮತ್ತು ಥರ್ಡ್ ರೂ ಕೂಡ ದೊಡ್ಡವರಿಗೆ ಪೂರ್ತಿಯಾಗಿ ಬಳಕೆಗೆ ಬರುತ್ತದೆ. ಇಲ್ಲಿ ಮಂಡಿ ನೋವು ಬರುವುದಿಲ್ಲ ಅಥವಾ ನಿಮ್ಮ ತಾಳ್ಮೆಯ ಪರೀಕ್ಷೆಯೂ ಆಗುವುದಿಲ್ಲ. ಇದೇ ಕಾರಣಕ್ಕೆ ದೊಡ್ಡ ಕುಟುಂಬದವರು ನೇರವಾಗಿ ಹೈಕ್ರಾಸ್ ಬಳಿ ಬಂದು ನಿಲ್ಲುತ್ತಾರೆ. ಇನ್ನು ಫೀಚರ್ಸ್ ಕಡೆಗೆ ಬಂದರೆ ಪ್ಯಾನರಾಮಿಕ್ ಸನ್ರೂಫ್, ಲಾರ್ಜ್ ಟಚ್ ಸ್ಕ್ರೀನ್, ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ, ಎಡಾಸ್, ವೆಂಟಿಲೇಟೆಡ್ ಸೀಟ್ಸ್ ಮತ್ತು ಟೊಯೋಟಾದ ಕ್ಲೀನ್ ಮಾಡರ್ನ್ ಇಂಟೀರಿಯರ್ ಎಲ್ಲವೂ ಇದೆ. ಅಂದ್ರೆ ಇದು ಅತಿಯಾದ ಹೊಳಪಿನದ್ದಲ್ಲ, ಆದರೆ ಪಕ್ಕಾ ಕ್ಲಾಸಿಯಾಗಿದೆ. ಈಗ ಪ್ರೈಸ್ ವಿಷಯ ಪೂರ್ತಿ ಸ್ಪಷ್ಟ ಮತ್ತು ನೇರ. ಟೊಯೋಟಾ ಇನೋವಾ ಹೈಕ್ರಾಸ್ನ ಎಕ್ಸ್ ಶೋರೂಮ್ ಪ್ರೈಸ್ 19 ಲಕ್ಷದಿಂದ ಶುರುವಾಗಿ 31 ಲಕ್ಷದವರೆಗೆ ಹೋಗುತ್ತದೆ. ಹೌದು, ಇದು ಅಗ್ಗದ ಕಾರಲ್ಲ, ಆದರೆ ಇದು ನೀಡುವ ಸೌಲಭ್ಯಗಳು ಕೂಡ ಕಳಪೆಯಾಗಿಲ್ಲ. ರಿಲಯಬಿಲಿಟಿ ಮತ್ತು ರೀಸೇಲ್ ವಿಷಯಕ್ಕೆ ಬಂದರೆ ಟೊಯೋಟಾ ಇಲ್ಲಿ ಬೇರೆಯದೇ ಲೆವೆಲ್ನಲ್ಲಿ ಆಟವಾಡುತ್ತದೆ. ಇದು ಎಂಥ ಕಾರೆಂದರೆ 5ರಿಂದ 6 ವರ್ಷಗಳ ನಂತರವೂ ಖರೀದಿಸುವವರನ್ನು ಕೇಳುತ್ತದೆ, ಡಿಸ್ಕೌಂಟ್ ಯಾಕೆ ಬೇಕು ಎಂದು. ಆನೆಸ್ಟ್ ನೆಗೆಟಿವ್ಸ್ ಕೂಡ ಕೇಳಿಬಿಡಿ. ಡೀಸೆಲ್ ಆಪ್ಷನ್ ಇಲ್ಲಿ ಸಿಗುವುದಿಲ್ಲ. ವೇಟಿಂಗ್ ಪೀರಿಯಡ್ ಹಲವು ಸಿಟಿಗಳಲ್ಲಿ ಬಹಳ ಉದ್ದವಾಗಿದೆ ಮತ್ತು ಆಫ್ ರೋಡಿಂಗ್ ಇದರ ಕೆಲಸವಲ್ಲ. ಆದರೆ ಇನೋವಾ ಹೈಕ್ರಾಸ್ ಆ ರೇಸ್ನಲ್ಲೇ ಇಲ್ಲ. ಈ ಗಾಡಿ ರೇಸ್ ಗೆಲ್ಲಲು ಬಂದಿಲ್ಲ, ಬದಲಾಗಿ ಫ್ಯಾಮಿಲಿ ಲೈಫನ್ನು ಸ್ಮೂತ್ ಮಾಡಲು ಬಂದಿದೆ. ಸ್ನೇಹಿತರೆ, ನಿಮಗೇನಾದರೂ ಮ್ಯಾಕ್ಸಿಮಮ್ ಕಂಫರ್ಟ್, ಮಿನಿಮಮ್ ಟೆನ್ಷನ್, ಸ್ಟ್ರಾಂಗ್ ರೀಸೇಲ್ ಮತ್ತು ದೀರ್ಘಕಾಲದ ಮನಃಶಾಂತಿ ಬೇಕು ಎಂದರೆ ಇವತ್ತಿನ ದಿನಾಂಕಕ್ಕೆ ಇನೋವಾ ಹೈಕ್ರಾಸ್ ಇಂಡಿಯಾದ ನಂಬರ್ 1 7 ಸೀಟರ್. ನಿಜ ಹೇಳಬೇಕೆಂದ್ರೆ ಇದೇ ಕಾರಣಕ್ಕೆ ಇದು ಲಿಸ್ಟ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಸುಮ್ಮನೆ ಯಾವುದೋ ಹವಾ ಅಥವಾ ಭಯದಿಂದ ಅಲ್ಲ, ಬದಲಾಗಿ ಲಾಜಿಕ್ ಮತ್ತು ಎಕ್ಸ್ಪೀರಿಯನ್ಸ್ನಿಂದ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಮತ್ತು 7 ಸೀಟರ್ ಕಾರ್ ಬಗ್ಗೆ ನಿಮಗಿದ್ದ ಕನ್ಫ್ಯೂಷನ್ ಕೂಡ ಸಾಕಷ್ಟು ಮಟ್ಟಿಗೆ ಕ್ಲಿಯರ್ ಆಗಿದೆ ಎಂದು ನಾನು ಭಾವಿಸ್ತೇನೆ. ಈಗ ನಿಮ್ಮ ಸರದಿ. ಈ ಎಲ್ಲ ಕಾರ್ಸ್ಗಳಲ್ಲಿ ನಿಮ್ಮ ಫೇವರಿಟ್ ಯಾವುದು? ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆಗಳಿದ್ರೆ ಅಥವಾ ಯಾವುದಾದ್ರೂ ಕಾರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ಸಜೆಷನ್ ಹಂಚಿಕೊಳ್ಳಲು ಬಯಸಿದ್ರೆ ಕಮೆಂಟ್ಸ್ನಲ್ಲಿ ಬರೆಯೋದನ್ನ ಮರಿಬೇಡಿ. ನಿಮಗೆ ಸ್ಪಷ್ಟವಾದ ಮತ್ತು ಹೆಲ್ಪ್ಫುಲ್ ಆದ ಉತ್ತರ ನೀಡಲು ನಾವು ಪೂರ್ತಿ ಪ್ರಯತ್ನ ಮಾಡ್ತೇವೆ. ಇನ್ನು ನೀವು ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದೀರಿ ಎಂದ್ರೆ ನಿಮಗೆ ದೊಡ್ಡ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ನಮಗೆ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಾಡಲು ಸದಾ ಮೋಟಿವೇಟ್ ಮಾಡುತ್ತದೆ. ಸಿಗೋಣ ಮತ್ತೆ ಒಂದು ಹೊಸ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಅಲ್ಲಿಯವರೆಗೆ
ಕನ್ನಡ ಮೋಟಾರ್ ಝೋನ್ ನೋಡ್ತಾ ಇರಿ, ಸೇಫ್ ಆಗಿ ಡ್ರೈವ್ ಮಾಡಿ ಮತ್ತು ಸ್ಮಾರ್ಟ್ ಚಾಯ್ಸ್ ಮಾಡಿ. ಧನ್ಯವಾದಗಳು.